NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಾ ಸುಕ್ಷೇತ್ರ ಕಲಕೆರೆ ಗ್ರಾಮದ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧ ಶ್ರೀ ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠದಲ್ಲಿ ಪುರಾಣ ಮಹಾಮಂಗಲ ಹಾಗೂ ಜನಜಾಗೃತಿ ಧರ್ಮಸಭೆ ಸಮಾರಂಭ. ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳವನ್ನೂರು ಇವರ ಹಸ್ತದಿಂದ ನೂತನ ಅಮೃತ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ನೆರವೇರಿತು. ಇವರು ಎಲ್ಲಾ ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಘನ ಅಧ್ಯಕ್ಷತೆ ಪಪು ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು, ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠ. ಈ ಪೂಜ್ಯರು ಈ ಸಂದರ್ಭದಲ್ಲಿ ನಮ್ಮ ಮಠ ಬೆಳೆಯಬೇಕಪ್ಪ ಅಂದರೆ ನನ್ನ ಭಕ್ತರೇ ಕಾರಣ ಎಂದು ನನ್ನ ಭಕ್ತರಿಗೆ ಪ್ರೀತಿಯಿಂದ ಜಗದ್ಗುರುಗಳ ಆಶೀರ್ವಾದದಿಂದ ನನ್ನ ಎಲ್ಲಾ ಭಕ್ತಾದಿಗಳಿಗೆ ಮರುಳಾರಾಧ್ಯ ಅವರ ಆಶೀರ್ವಾದ ಸದಾ ಭಕ್ತರ ಮೇಲೆ ಇರಲಿ ಎಂದು ಆಶೀರ್ವಚನ ನೀಡಿದರು. ಸಾನ್ನಿಧ್ಯ ಶ್ರೀ ಶಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯರು, ಕಟ್ಟಮಠ ಸಂಸ್ಥಾನ ಜಳಕೋಟಿ, ಶ್ರೀ ಶಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯರು, ರಂಭಾಪುರಿ ಶಮರ ಸಿದ್ದರಬೆಟ್ಟ ತಾಲೂಕಾ ಕೂರಟಗೆರೆ, ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಮುನೀಂದ್ರ ಶಿವಾಚಾರ್ಯರು, ಕಟ್ಟಿಮನಿ ಹಿರೇಮಠ ಹಲಕಟ್ಟಿ, ಶ್ರೀ ಶಟಸ್ಥಲ ಬ್ರಹ್ಮ ಗುರು ಮಡಿವಾಳೇಶ್ವರ ಶಿವಾಚಾರ್ಯರು, ಪಂಚರಂಗ ಸಂಸ್ಥಾನ ಗದ್ದಗಿ ಮಠ ಕಲಕೇರಿ, ಇನ್ನು ಅನೇಕ ಪೂಜ್ಯರು ಸೇರಿದಂತೆ ಹಾಗೂ ಗ್ರಾಮದ ಸಾವಿರಾರು ಭಕ್ತರು ಹಾಗೂ ತಾಯಂದಿರು ಸೇರಿದಂತೆ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿತು. ಜಿಲ್ಲಾ ವರದಿಗಾರರು ಮಹಿಬೂಬ್ ಬಾಷಾ ಮನಗೋಳಿ. ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ಪಾರ್ವತಿ ಶಿವ ಹರ ಹರ ಮಹಾಗಳೆಲ್ಲ ಜಗದ್ಗುರು ಮಹಾಸನ್ನಿಧಿಯ ಶ್ರೀಪಾದಕ್ಕೆ ತಾವುಗಳೆಲ್ಲ ಸಮರ್ಪಣೆ ಮಾಡಬೇಕು. ದರ್ಶನ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿ ಮತ್ತೊಮ್ಮೆ ಸಾಯುವಂತಹ ವ್ಯಕ್ತಿ ನಮ್ಮಪ್ಪ ಅಲ್ಲ, ಖರೆ ನಾನು ಅವ ಮಗ ಅಂತ ನಂಬ್ಯಾನ ಅಂತಂದ ಮೇಲೆ ಸಾಯೋ ಮುಂದೆ ನನ್ನ ಮಗ ನನ್ನ ಕಣ್ಣು ಮುಂದಿದ್ದ ಅನ್ನುವಂತಹ ತೃಪ್ತಿ ಆ ಮನುಷ್ಯನಿಗೆ ಬರಲಿ ಅಂತ ಅವನ ಮುಂದೆ ಕೈ ಹಿಡ್ಕೊಂಡು ಕುಂತಿದ್ನೆ ಹೊರತಾಗಿ ಮತ್ತೆ ಯಾವ ಉದ್ದೇಶಕ್ಕೂ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನಲ್ಲ. ಬಿರಾದರವರು, ಗುರಪ್ಪ ಮಡಿವಾಳಪ್ಪ ಗುಂಶೆಟ್ಟಿ ಅವರು, ರುದ್ರಪ್ಪ ಗೋಲಪ್ಪ ಗುಂಶೆಟ್ಟಿ ಅವರು, ಸಂಗಪ್ಪ ಚನ್ನಪ್ಪ ದೇಸಾಯಿ ಅವರು, ಶಾಂತಪ್ಪ ಪಟ್ಟಣ ಶೆಟ್ಟಿ ಅವರು, ವಿಶ್ವನಾಥ್ ಸರಬರಾಜ್ ಅವರು, ರಮೇಶ್ ಅಡಿಕೆ ಅವರು, ಜೊತೆಗೆ ನೀಲಪ್ಪ ಗುಡುಗುಂಟಿ ಅವರು ಎಲ್ಲರೂ ವೇದಿಕೆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹನ್ನೂರು ಇವರ ಶ್ರೀಚರಣಕ್ಕೆ ತಮ್ಮೆಲ್ಲ ಸದ್ಭಕ್ತರ ಜೋರಾದ ಚಪ್ಪಾಳೆಯ ಮೂಲಕ ಅನಂತ ಧನ್ಯವಾದಗಳು. ಅದೇ ಹೊದಿಕೆಯೊಂದಿಗೆ ಅವರಿಗೆ ಗೌರವಪೂರ್ವವಾಗಿರುವಂತಹ ಒಂದು ಆಶೀರ್ವಾದವನ್ನು ಮಹಾಸನ್ನಿಧಿಯರು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮಹಾಸನ್ನಿಧಿಯವರ ಆಶೀರ್ವಾದ ಸದಾಕಾಲ ನಿಮ್ಮ ಈ ಮಠದ ಪೂಜ್ಯರ ಮೇಲೆ ಇರಲಿ ಅಂತ ಬರಬೇಕು. ತಮ್ಮಿಂದ ಕೂಡ ಅಂದ್ರೆ ಒಂದು ಕಾರ್ಯಕ್ರಮಕ್ಕೊಂದು
ರಂಭಾಪುರಿ ವೀರಸಿಂಹ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಅವರು ಸೇವಾ ಮಾಡಿದ್ದು ನೋಡಿರಿ. ಹೋದ ವರ್ಷ ಮರುಳಾರಾಧ್ಯ ಮೂರ್ತಿಯನ್ನ ಸಾಲಕ್ಕೆ ವಂಶದ ಮೂಲ ವಂಶಸ್ಥರೇ ಕೂಡ ಆ ಮೂರ್ತಿಯನ್ನ ಕೊಡುಗೆಯಾಗಿ ಕೊಟ್ಟರು. ರಾಜ್ಯ ಸಂಸ್ಥಾನ ಹಿರಿಯ ಮಠದ 51ನೇ ಮಠಾಧ್ಯಕ್ಷ. 51 ಮಠದ ನನ್ನ ಹಿಂದಿನ ಗುರುಗಳು ಬಸವಲಿಂಗ ಶಿವಾಚಾರ್ಯರು 86 ವರ್ಷಗಳನ್ನ ಬದುಕಿ ಬಾಳಿದರು. ಶ್ರೀಮಠ ನಮ್ಮ ಊರಿನ ಯುವಕರು ಹಿರಿಯರು ಕೂಡಿ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನವನ್ನು ಹಚ್ಚಿರ್ತಕ್ಕಂಥ ಸಂದರ್ಭದೊಳಗ ಎಲ್ಲ ಮಠಗಳಿಗೆ ಬಂದಾಗ ನಮ್ಮ ಮಠಕ್ಕೂ ಬಂದು ಅವರು ಈಗೊಮ್ಮೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅವರ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳೊಂದಿಗೆ SMVV ಸಂಘ ಕಟ್ಟುವಂತ ಸಂದರ್ಭದೊಳಗ ಗುರುಗಳ ಸೇವಾ ಕರ್ತರಾಗಿ ಚೇಲ ಆಗಿ ಬಂದಿದ್ದರು, ಶಿಷ್ಯರಾಗಿ ಬಂದಿದ್ದರು. ಈ ಊರಿನ ಸಂಪೂರ್ಣ ಇತಿಹಾಸ ಬಲ್ಲವರಾಗಿದ್ದರು. ಅವರು ಬಂದಾಗ ಒಂದು ಮಾತಂದರು, ಸ್ವಾಮೀಜಿ ನೀವು ಈ ಮಠದ ವಂಶಸ್ಥರನ್ನು ಕೆದು ಹೋದರೆ ಎಂದೆ. ವಿದ್ಯಾದಾನದ ಮುಖಾಂತರ ನನಗೆ ಗುರುಗಳಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇವತ್ತು ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನ ಇವತ್ತು ಬಹಳ ಅಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅಂತ ಅನ್ನುವಂತ ಒಂದು ಪರಂಪರೆಯ ಗ್ರಾಮದೊಳಗೆ ಮಾತನಾಡಬೇಕು ಅಂತಂದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ. ಆದಿ ರೇಣುಕ ಅಂತ ಹಾಡು ಬರೆದೆ 2004ನೇ ಇಸ್ವಿಯೊಳಗೆ ರಂಭಾಪುರಿ ಪೀಠದೊಳಗೆ ಪ್ರತಿ ವರ್ಷ ರಂಭಾಪುರಿ ಪೀಠದಾಗ ನನ್ನ ಸೇವಾ ಕೊಡ್ತಾರೆ ಸನ್ನಿಧಿ. ಇಡೀ ನಾಡಿನ ತುಂಬ ಸೇವಾ ಮಾಡ್ತೀನಿ ನಾನು. ಎರಡು 2004ನೇ ಇಸ್ವಿ ಪೀಠದೊಳಗೆ ರೇಣುಕ ಜಯಂತಿ ಮಹಾ ಸಮಾರಂಭದೊಳಗೆ ಆದಿ ರೇಣುಕ ಬಂದ ಅಂತ ಹಾಡು ಹಾಡದೆ. ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತ ಭಾರತೀಯ ಸಂಸ್ಕೃತಿ ಧರ್ಮ ಹಲವಾರು ಇರಬಹುದು. ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿರಬಹುದು. ಆದರೆ ಎಲ್ಲ ಧರ್ಮಗಳ ಕೊನೆಯ ಗುರಿ ಆಶೆ ಏನು ಅಂದ್ರೆ ಬದುಕಿ ಬಾಳುವಂತಹ ಜನಾಂಗ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಾಮರಸ್ಯ ಸೌಹಾರ್ದತೆಯಿಂದ ಬಾಳಿ ಬದುಕಬೇಕನ್ನೋದೇ ಹೇಳಿದೆ ಹೊರತು ವಿಘಟನೆ ಮಾಡುವಂಥದ್ದಾಗಲಿ ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕಾಗಲಿ ಅಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಈ ಭೂಮಂಡಲಕ್ಕೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಅವತರಿಸಿ ಬರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಒಂದು ಮಾತನ್ನ ಹೇಳಿದ ಮಾತು ಯಾವುದಂದ್ರೆ ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ. ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನು ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ಧರ್ಮ ಸಿದ್ಧಾಂತವನ್ನು ಭೂಮಂಡಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತೇಳಿ ಅಭಯ ಆಶೀರ್ವಾದವನ್ನು ಭಗವಂತ ಮಾಡಿದ್ದ. ಸ್ವಲ್ಪ ಮಟ್ಟಿಗೆ ಜನ ಮರಿತಾ ಇದ್ದಾರೆ. ಆ ಮರೆತಿರುವ ಕಾರಣ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಸಂಘರ್ಷಗಳು ನಡೀತಾ ಇರುವುದನ್ನು ತಾವೆಲ್ಲ ಕಾಣ್ತಾ ಇದ್ದೀವಿ.